For business and personal promotions in Suman TV Kannada, please contact 9686376663. ಒಂದು ಸಾಮಾನ್ಯ ಮಿಸ್ಸಿಂಗ್ ಕೇಸ್, ಆದ್ರೆ ಅದರ ಹಿಂದೆ ಅಡಗಿದ್ದು ಒಂದು ಭೀಕರ ರಹಸ್ಯ. ಸೂರತ್ ನಗರ ಶಾಂತವಾಗಿ ಜೀವನ ಮಾಡ್ತಿದ್ದ ಅದೊಂದು ಕುಟುಂಬ. ಆದ್ರೆ ಆ ಮನೆಯೊಳಗೆ ನಡೆದದ್ದು ಹೃದಯ ಕಲಕುವ ಘಟನೆ. ಆಹಾರ ತಜ್ಞೆ 39 ವರ್ಷದ ಶಿಲ್ಪಾ ಸಾಲ್ವಿ ಏಕಾಏಕಿ ಕಾಣೆಯಾಗಿದ್ಲು. ಆಕೆಯ ಗಂಡ 40 ವರ್ಷದ ವಿಶಾಲ್ ಸಾಲ್ವಿ ಪೊಲೀಸರಿಗೆ ದೂರು ಕೊಟ್ಟಿದ್ದ. ನನ್ನ ಹೆಂಡತಿ ಕಾಣೆಯಾಗಿದ್ದಾರೆ. ಪೊಲೀಸರು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡ್ರು. ಆರಂಭದಲ್ಲಿ ಇದೊಂದು ಸಾಮಾನ್ಯ ಮಿಸ್ಸಿಂಗ್ ಕೇಸ್, ಆದ್ರೆ ಅದೊಂದು ಸುಳಿವು ಇಡೀ ಕಥೆಯ ದಿಕ್ಕನ್ನೇ ಬದಲಿಸಿತ್ತು. ಮನೆಯೊಳಗೆ ಒಂದು ಕಾಗದ ಸಿಕ್ಕಿತ್ತು. ಅದು ಆ ಮನೆಯ ಯಜಮಾನ ವಿಶಾಲ್ ಬರೆದ ಕೈ ಬರಹದ ಪತ್ರ. ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ಶಿಲ್ಪಾ ಇನ್ನು ಬದುಕಿಲ್ಲ. ಇದೊಂದು ಸಾಲು ಪೊಲೀಸರ ಅನುಮಾನವನ್ನ ಹೆಚ್ಚಿಸಿತ್ತು. ಮಿಸ್ಸಿಂಗ್ ಕೇಸ್ ಹಿಂದೆ ಇರೋ ಮರ್ಮದ ರಹಸ್ಯ ಬಯಲಾಗಿತ್ತು. ಎಸ್, ಅದು ನಾಪತ್ತೆ ಪ್ರಕರಣ ಅಲ್ಲ, ಅದೊಂದು ಡೆಡ್ಲಿ ಮರ್ಡರ್ ಮಿಸ್ಟರಿ. ಪೊಲೀಸರು ತನಿಖೆ ಆರಂಭಿಸಿದ್ರು. ವಿಶಾಲ್ನ ಪ್ರತಿಯೊಂದು ಹೆಜ್ಜೆಯನ್ನು ಫಾಲೋ ಮಾಡಿದ್ರು. ಆಗ ಸಿಕ್ಕಿತ್ತು ಮತ್ತೊಂದು ಶಾಕಿಂಗ್ ಕ್ಲೂ. ಸೂರತ್ನ ಸಲಬತ್ಪುರದಲ್ಲೇ ವಿಶಾಲ್ಗೆ ಸೇರಿದ ಒಂದು ಪಾಳು ಬಿದ್ದ ಮನೆ ಅದು. ಅಲ್ಲಿ ಪೊಲೀಸರು ಬೀಗ ಮುರಿದು ಹೊಳ ಹೋಗಿದ್ರು. ಒಳಗೆ ಕಾಲಿಟ್ಟ ತಕ್ಷಣವೇ ವಾಸನೆ, ಅದು ಕೊಳೆತ ಶವದ ದುರ್ವಾಸನೆ. ಮನೆಯ ಒಂದು ಮೂಲೆಯಲ್ಲಿ ಒಂದು ಮರದ ಪೆಟ್ಟಿಗೆ. ಸಾಮಾನ್ಯವಾಗಿ ಕಾಣುವ ಆ ಪೆಟ್ಟಿಗೆಯೊಳಗೆ ಅಡಗಿಸಿಕೊಂಡಿತ್ತು ಭೀಕರ ಸತ್ಯ. ಪೊಲೀಸರು ಅದನ್ನ ತೆರೆದು ನೋಡಿದ್ರು. ಅದರೊಳಗೆ ಶಿಲ್ಪಾ ಸಾಲ್ವಿ ಕೊಳೆತ ಶವದ ಮೇಲೆ ಕಚ್ಚಾ ಸಿಮೆಂಟ್ ಸುರಿದು ಪೆಟ್ಟಿಗೆಯನ್ನೇ ಮುಚ್ಚಿ ಹಾಕಿದ್ದ. ಸಾಕ್ಷ್ಯಗಳನ್ನ ನಾಶ ಮಾಡಲು ಇಷ್ಟು ಕ್ರೂರವಾಗಿ ಯೋಚಿಸಿದ್ನ. ಈಗ ಪ್ರಶ್ನೆ ಏನ್ ಗೊತ್ತಾ? ಯಾಕೆ ಒಬ್ಬ ಗಂಡ ತನ್ನ ಹೆಂಡತಿಯನ್ನ ಇಷ್ಟು ಕ್ರೂರವಾಗಿ ಕೊಲ್ತಾನೆ? ತನಿಖೆಯಲ್ಲಿ ಹೊರಬಂದ ಸತ್ಯ ಇನ್ನಷ್ಟು ಆಘಾತಕಾರಿ. ಅದು ಇಲ್ಲೀಗಲ್ ಅಫೇರ್ ಡೌಟ್. ಎಸ್, ವಿಶಾಲ್ ತನ್ನ ಹೆಂಡತಿ ಶಿಲ್ಪಾ ಅನೈತಿಕ ಸಂಬಂಧ ಹೊಂದಿದಾಳೆ ಅಂತ ಅನುಮಾನಿಸುತ್ತಿದ್ದ. ದಿನದಿಂದ ದಿನಕ್ಕೆ ಈ ಅನುಮಾನ ಕೋಪಕ್ಕೆ ತಿರುಗಿತ್ತು. ಕೋಪ ದ್ವೇಷವಾಗಿ ಬದಲಾಯಿತು ಮತ್ತು ಆ ದ್ವೇಷವೇ ಕೊಲೆಗೆ ಕಾರಣವಾಗಿ ಬಿಡ್ತ. ಕೊಲೆ ಮಾಡಿದ ನಂತರವೂ ಅವನು ಶಾಂತವಾಗಿ ನಟಿಸಿದ್ದ. ಪೊಲೀಸರಿಗೆ ದೂರು ಕೊಟ್ಟ, ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಎಂದ. ಆದ್ರೆ ತನ್ನದೇ ಕೈಯಿಂದ ಬರೆದ ಒಂದು ಪತ್ರ ಅವನನ್ನೇ ಸಿಕ್ಕಿ ಬೀಳುವಂತೆ ಮಾಡಿತ್ತು. ಈಗ ವಿಶಾಲ್ ತಲೆಮರೆಸಿಕೊಂಡಿದ್ದಾನೆ. ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸುತ್ತಿದ್ದಾರೆ. ಪ್ರತಿ ಹೆಜ್ಜೆಯನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ. ಪ್ರಶ್ನೆ ಒಂದೇ, ಅವನು ಎಷ್ಟು ದೂರ ಓಡಬಹುದು? ಮಾಡಿರೋ ತಪ್ಪಿನಿಂದ ತಪ್ಪಿಸಿಕೊಂಡು ಸತ್ಯವನ್ನ ಮರೆಮಾಚಿ ಓಡೋಕೆ ಸಾಧ್ಯವೇ? ಒಂದು ಸುಳ್ಳು ದೂರು, ಒಂದು ಸಣ್ಣ ಪತ್ರ ಮತ್ತು ಒಂದು ಪೆಟ್ಟಿಗೆ, ಇವುಗಳೆಲ್ಲ ಸೇರಿ ಬಯಲಿಗೆ ತಂದಿದ್ದು ಒಂದು ಭೀಕರ ಸತ್ಯ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ಇದು ಅನುಮಾನ, ಕೋಪ ಮತ್ತು ನಿಯಂತ್ರಣ ತಪ್ಪಿದ ಮನಸ್ಸಿನ ಕತೆ. ಇಂತಹ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ ಸುಮನ್ ಟಿವಿ ಕನ್ನಡ.